2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿ ಇದ್ದಂತ ಅವಧಿನಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. ಈಗ 2.5 ವರ್ಷ ಆಗಿದೆ ನಾವು ಅಧಿಕಾರಕ್ಕೆ ಬಂದು. 2.5 ವರ್ಷದಲ್ಲಿ ನಾವು ಎಲ್ಲ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದೇವೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈಡೇರಿಸಿದ್ದೇವೆ. ಆದರೆ ಬಿಜೆಪಿಯವರು 2018ರಿಂದ ಅಧಿಕಾರದಲ್ಲಿ ಇದ್ರು, ಜೆಡಿಎಸ್ನವರು, ಬಿಜೆಪಿಯವರು. ಅವರು ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಮಗೂ ಅವ್ರಿಗೂ ನಾನು ಹೋಲಿಕೆ ಮಾಡಕ್ ಹೋಗಲ್ಲ. ಅವರು ಸುಳ್ಳು ಹೇಳ್ತಾರೆ, ನಾವು ಏನು ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ತಾಲೂಕುಗಳು ರಾಜ್ಯದಲ್ಲಿ ಘೋಷಣೆ ಆದದ್ದು 63 ತಾಲೂಕುಗಳು. 2018ರಿಂದ 23ರವರೆಗೆ ನೂತನ ತಾಲೂಕುಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಿದ್ದದ್ದು ಅವರು ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಂತ ಅವಧಿ 2018ರಿಂದ 23. ಒಟ್ಟು ಬರೀ 14 ತಾಲೂಕುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ರು, ಬಿಲ್ಡಿಂಗ್ಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದು ಉಳಿದಂತ ತಾಲೂಕುಗಳು 49 ತಾಲೂಕುಗಳಲ್ಲೂ ಕೂಡ ನಾವು ಕಟ್ಟಡಗಳನ್ನು ಕಟ್ಟಿದ್ದೇವೆ, ಪ್ರಜಾಸೌಧಗಳನ್ನು ಕಟ್ಟಿದ್ದೇವೆ. ಮಂಜೂರು ಮಾಡಿದ ಮೇಲೆ ಕಟ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದಂತ ಹೊಸ ತಾಲೂಕುಗಳು 19. ಆದರೆ ಬಿಜೆಪಿಯವರ ಕಾಲದಲ್ಲಿ ಮಾಡದಂತ ಕಟ್ಟಡಗಳು, ಮಂಜೂರಾದಂತ ಕಟ್ಟಡಗಳು ಬರೀ 2. ನಾವು ಈಗ ಮಂಜೂರು ಮಾಡಿರ್ತಕ್ಕಂಥ ತಾಲೂಕುಗಳು 17. ಜೊತೆಗೆ ನಾಡ ಕಚೇರಿಗಳನ್ನು ಕೂಡ ಮಂಜೂರಾಗಿರ್ತಕ್ಕಂಥವು 92. ಕಲ್ಯಾಣ ಕರ್ನಾಟಕದಲ್ಲಿ 39. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಯಾರಾಗಿರ್ತಕ್ಕಂಥವು 53. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 25 ತಾಲೂಕುಗಳಲ್ಲಿ ನಾವು ನಾಡ ಕಚೇರಿಗಳನ್ನ, ಕಟ್ಟಡಗಳನ್ನ ಕಟ್ಟತಕ್ಕಂಥ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದನ್ನ ನಾನು ಅತ್ಯಂತ ಯಾಕೆ ಈ ಮಾತನ್ನ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ. ಅವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಜನಗಳನ್ನ ತಪ್ಪು ದಾರಿ ಎಳೆದು, ಅವರ ಕಾಲದಲ್ಲಿ ಬರೀ ಕೋಮುವಾದ, ಹಿಂದುತ್ವ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ಅದರಿಂದ ನಾವು ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.